ಇತಿಹಾಸ ಪುಟಗಳಲ್ಲಿ ನೆನಪಿಡುವಂಥ ಒಂದು ಕ್ರೀಡಾಕೂಟ. ಬಹುತೇಕ ಯಾಕಂದರೆ ನಾನು ಸುಮಾರು ಇಲ್ಕಲ್ಲಿಗೆ ಬಂದು ನಾನು 4ನೇ ಕ್ಲಾಸ್ ನಾನು ಇಲ್ಕಲ್ಲಿಗೆ ಬಂದಾಗ ವಿದ್ಯಾಭ್ಯಾಸಕ್ಕಾಗಿ ನಾನು ಹುಬ್ಬಳ್ಳಿಯಲ್ಲಿ ಓದ್ತಾ ಇದ್ದೆ, ಇಲ್ಕಲ್ಲಿಗೆ ಬಂದೆ 4ನೇ ಕ್ಲಾಸ್. ಅಲ್ಲಿಂದ ನಾನು ಕ್ರಿಕೆಟ್ ಹುಚ್ಚು. ನಾನು ಶಾಲೆ ಬಿಟ್ಟು ಹೊರಗೆ ಹೋಗಿದ್ದೆ ಸರ್. ನನಗೆ ಎದಕ್ಕೆ ಶಾಲೆ ಬಿಟ್ಟು ಹೊರಗೆ ಹೋಗಿದ್ದೆ ಅಂದರೆ ನನಗೆ ಬ್ಯಾಟ್ ಬಾಲ್ ಕೊಡಿಸ್ತಿದ್ರು ನಮ್ಮ ಅವಾಗ. ಬ್ಯಾಟ್ ಬಾಲ್ ಕೊಡಿಸ್ಲಿದ್ದಕ್ಕೆ ನಾನು ಶಾಲೆ ಬಿಟ್ಟು ನಾನು ಶಾಲೆ ಓದೋದಿಲ್ಲ ಅಂತೇಳಿ ಹೊರಗೆ ನಾನು ಅವ್ರಿಗೆ ಹೋಗಿ ಒಕ್ಕಲ್ತನ ಮಾಡ್ತೀನಿ ಅಂತ ಮನೆಯಾಗ ಜಗಳ ತೆಗೆದಿದ್ದೆ. ಅವಾಗ ನನಗೆ ವಾಪಸ್ ಕರ್ಕೊಂಡು ಬಂದು ಶಾಲೆಗೆ ಓದಂತೆ ಮಾಡಿ ನನಗೆ ಕ್ರಿಕೆಟ್ಟಿನ ಬ್ಯಾಟು, ಬಾಲು, ಪ್ಯಾಡು, ಗ್ಲೌಸು, ವಿಕೆಟ್ಸ್ ಅನ್ನು ತಂದು ಕೊಟ್ಟವರು ನಮ್ಮ ಪ್ರಹ್ಲಾದ್ ರಾಯಚೂರು ಗುರುಗಳು ಅನ್ನೋ ಮಾತನ್ನು ಇವತ್ತು. ಪ್ರಹ್ಲಾದ್ ರಾಯಚೂರು ಅಂತೇಳಿ ಒಬ್ಬರು ಶಿಕ್ಷಕರಿದ್ರು ನಮ್ಮ ACO ಶಾಲೆಯಲ್ಲಿ. ಅವರು ನನಗೆ 5ನೇ ಕ್ಲಾಸಿಗೆ ನನಗೆ ಎಲ್ಲ ತಂದು ಕೊಟ್ಟ ಮೇಲೆ ನಾನು ಶಾಲೆಗೆ ಬರ್ತೀನಿ ಅಂದಾಗ ಅವ್ರು ಎಲ್ಲವನ್ನು ತಂದು ಕೊಟ್ಟು ನಾನು ಮನೆಗೆ ತೊಗೊಂಬಂದು ಕೊಟ್ಟ ಮೇಲೆ ಮುಂದೆ ಇರ್ತೀನಿ ಅನ್ನೋ ಮಾತನ್ನು. ಇದಕ್ಕೆಲ್ಲ ಯಾರ ಶಕ್ತಿ ಪ್ರೇರಣೆ ಇದೆ ಅಂದ್ರೆ ಒಬ್ಬ ಗುರುವಿನ ಶಕ್ತಿ, ಒಂದು ಪ್ರೇರಣೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾರೆ. ಯಾಕಂದ್ರೆ ಅಂತ ಒಂದು ಹುಚ್ಚು ನನ್ನ ಕ್ರಿಕೆಟ್. ಆಗಿನ ಕಾಲದಲ್ಲಿ ನಾನು ಸುಮಾರು 1984ಕ್ಕೆ ಬಂದೆ. ನಾನಿಲ್ಲಿ 85ರಲ್ಲಿ ನನಗೆಲ್ಲ ಕ್ರಿಕೆಟ್ ಬ್ಯಾಟನ್ನು ಕೊಟ್ಟರು. ಇಡೀ ನಮ್ಮ ACO ಶಾಲೆಯಲ್ಲಿ ನಂದೇ ಬ್ಯಾಟ್ ಬಾಲು, ನಂದೇ ವಿಕೆಟು, ನಂದೇ ಗ್ಲೌಸು, ನಂದೇ ಪ್ಯಾಡ್. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆಗಡೆ ಪಿಚ್ ಅಂತ ಇತ್ತು. ಬಹುತೇಕ ನೀವು ಭಾಳಷ್ಟು ಜನ ನೋಡ್ರಿ ಇಲ್ಲೋ ಗೊತ್ತಿಲ್ಲ. ಹೆಗಡೆ ಪಿಚ್ನಲ್ಲಿ ನಾವು ಆಟ ಆಡ್ತಿದ್ವಿ. ಅದೊಂದು ಪಿಚ್, ಅದು ಹೆಲಿಕಾಪ್ಟರ್ ಬರೋದಕ್ಕೆ ಒಂದು ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಒಂದು ಹೆಲಿಕಾಪ್ಟರ್ ಹಿಡಿಯೋದಕ್ಕೆ ಒಂದು ಹೆಲಿಪ್ಯಾಡ್ ಮಾಡಿದ್ರು. ಆ ಹೆಲಿಪ್ಯಾಡ್ ಗೌರ್ಮೆಂಟ್ದವ್ರು ಮಾಡಿದ್ರು. ಅದು ನಮ್ಮ ಹೈಸ್ಕೂಲ್ ಮುಂದೆ ಎಲ್ಲಿ ನಮ್ಮ ಏನು ಗೌರ್ಮೆಂಟ್ ಹಾಸ್ಪಿಟ್ಲ್ ಐತಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲ್ ಅದೇ ಜಾಗನ ಆ ಜಾಗದಲ್ಲಿ ಒಂದು ಹೆಲಿಪ್ಯಾಡ್ ಮಾಡಿದ್ರು. ನಮ್ದು ಗ್ರೌಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಅದಕ್ಕೆ ಹೆಗಡೆ ಪಿಚ್ ಅಂತ ಇಟ್ಬಿಟ್ಟಿದ್ವಿ ಹೆಸರು. ಅದಕ್ಕೆ ಹೆಗಡೆ ಪಿಚ್ ಅಂತ ಇಟ್ಟಿದ್ವಿ ಅಂದ್ರೆ ಅದು ಹೆಗಡೆಯವರು ಅಲ್ಲಿ ಬಂದು ಹೆಲಿಕಾಪ್ಟರ್ ಇಳಿಸಿದ್ರು. ಅವಾಗ ನಮಗೆ ರಾಜಕಾರಣ ಗೊತ್ತಿದ್ದಿಲ್ಲ, ಏನೂ ಗೊತ್ತಿದ್ದಿಲ್ಲ, ಬರೀ ಆಟ ಹುಚ್ಚು. ಇಂಥ ಒಂದು ಬೆಳವಣಿಗೆ ಎಲ್ಲಿ ಬೆಳೆದಂತ ನಾವೆಲ್ಲ ಬಹುತೇಕ ಅನೇಕ ಜನ ನಮ್ಮ ನಾಗಣ್ಣ ಬಾರಿಗಳಿರ್ಬೋದು, ನಮ್ಮ ಶಿವಾನಂದ ಮುಚ್ಕಂಡಿ ಗುರುಗಳಿರ್ಬೋದು, ಶಶಿ ವಸ್ತ್ರದವರು, ಭಾಳಷ್ಟು ಜನರಿಗೆ ನೆನೀಬೇಕಾಗತ್ತೆ. ಬಹುತೇಕ ನಾನು ನಾಗಣ್ಣ ಬಾರಿಗಳಲ್ಲಿ ಪ್ರೆಸೆಂಟ್ ಅದ. ನಾನು ಇನ್ನೂ ಹೈಸ್ಕೂಲ್ನಾಗಿದ್ದೆ. ಬಹುತೇಕ ನನಗೆ ಕ್ರೀಡಾ ಹುಚ್ಚ ನಡೆಸಿದವರು ಇವರು ಕೂಡ. ಅವ್ರು ಇಲ್ಲಿ ಲೆದರ್ ಬಾಲ್ ಮ್ಯಾಚ್ ಆಡ್ತಿದ್ರು ಇಲ್ಲಿ ನಮ್ಮ ಕಾಲೇಜ್ನಾಗ. ಅಲ್ಲೇ ನಮ್ಮ ಪೊಲೀಸ್ ಸ್ಟೇಷನ್ ಐತಲ್ಲ, ಅದೇ ಗ್ರೌಂಡ್ ಇತ್ತವ. ಆ ಗ್ರೌಂಡ್ನಾಗ ನಾವು ನೋಡಕ್ ಬರ್ತಿದ್ವಿ. ಮತ್ತು ಇವ್ರ ಜೊತೆಗೆ ಎಲ್ಲೆಲ್ಲಿ ಇವರು ಟೂರ್ನಮೆಂಟ್ ಆಡಕ್ಕೆ ಹೋಗ್ತಿದ್ರು. ಅವಾಗ ಇವ್ರದ್ದು ಒಂದು 3-4 ತಂಡ ಇದ್ವಿ. NCC, ನಮ್ಮ ಕಪಿಲ್ ತಂಡ, ಮತ್ತೆ ಅದಪ್ಪ ಅಲೋಕ ಕ್ರಿಕೆಟ್ ಕ್ಲಬ್, ಇವೆಲ್ಲ ಇತ್ತು. ಅವ್ರಿಗೆ ಸ್ಪಾನ್ಸರ್ ನಾನೇ ಮಾಡ್ತಿದ್ದೆ ಅವಾಗ ಹೈಸ್ಕೂಲ್ಗಿದ್ದಾಗ ಸ್ಪಾನ್ಸರ್ ನಮ್ಮ ನಾಗಣ್ಣ ಎಲ್ಲದಕ್ಕೆ ಇವ್ರ ಜೊತೆಗೆ. ಮತ್ತೆ ಇವರು ಆಟ ಸಪೋರ್ಟಿಗೆ ನಾವು ಹೋಗ್ತಿದ್ವಿ. ನಾವು ಆಟ ಆಡದೇ ಇದ್ರು ಕೂಡ ಹೊರಗೆ ಕೂತ್ಕೊಂಡು ಇವ್ರ ಸಪೋರ್ಟಿಗೆ ಆಗಿ ಹೋಗ್ತಿದ್ವಿ. ಇವ್ರ ಜೊತೆಗೆ ನಾವು ನೋಡಕ್ ಹೋಗ್ತಿದ್ವಿ. ಅಂದ್ರೆ ಇವರೆಲ್ಲ ಸೀನಿಯರ್ ಅವರು, ಕಾಲೇಜ್ ಪ್ಲೇಯರ್ಸ್. ಅವಾಗಿದ್ರೆ ನಾನು ಕ್ರಿಕೆಟ್ ಪ್ಲೇಯರ್ ಜೊತೆಗೆ ಸ್ನೇಹ ಸಂಬಂಧ ಇವತ್ತಿಗೂ ಕೂಡ ಉಳಿಸ್ಕೊಂಡು ಬರುವಂತ ಪುಣ್ಯ ಆ ಭಗವಂತ ವಿಜಯಮಾಂತಪ್ಪ ಮುರ್ತುಜೆ ಕಾಂಡಿ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ನನ್ನ ಬಹಳ ಸಣ್ಣ ನೋಡ್ರು. ಇವತ್ತು 20 ವರ್ಷ 15 ವರ್ಷದ ಹುಡುಗರು ನಾವು ಕ್ರಿಕೆಟ್ IPL ಆಡಿಸ್ತಾ ಇದ್ವಿ. IPL ಸೀಸನ್ 8ರವರೆಗೂ ಬಂದಿದ್ವಿ. ನಮ್ಮ ಚುಚ್ಚ ಅವ್ರು ಹೇಳಿದ್ರು, ಯಾಕೋ IPL ಅನ್ನು ನಿಲ್ಲಿಸ್ಬಿಟ್ರು ಅಂತ ಹೇಳಿ. ನಾವು ನಿಲ್ಲಿಸುವಂತ ಉದ್ದೇಶ ಇಲ್ಲ. ಇದು 100 ಸೀಸನ್ ಆದ್ರೂ ನಾವು ಮಾಡೋಕ್ಕೆ ಶಕ್ತಿ ಕೊಟ್ಟರೆ ದೇವ್ರು ನಿಮ್ಮೆಲ್ಲರ ಆಶೀರ್ವಾದ ಐತಿ. ನನಗೆ ಅಧಿಕಾರ ಬೇಕಾಗಿಲ್ಲ. ಅಧಿಕಾರ ಇಲ್ಲಾರ್ದು ಆಡಿಸಿನಿ, ಅಧಿಕಾರ ಇದ್ದಾಗ ಆಡಿಸಿನಿ, ಅಧಿಕಾರ ಇಲ್ಲಾರ್ದಾಗ ಆಡಿಸಿನಿ. ಈ 8ನೇ ಸೀಸನ್ ಪ್ರಾರಂಭ ಮಾಡ್ಬೇಕಂತ ನಾನು ಭಾಳ ಹುರುಪ್ನಾಗಿದ್ದೆ. ನಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಂಡು ನಮ್ಮ ಸೀನಿಯರ್ಗೆ ಇಲ್ಲೇ ಕೂತಾರೆ, ನಮ್ಮ ಅರವಿಂದ್ಗೆ, ಸತೀರ್ಗೆ, ನಮ್ಮ ಅಬ್ಬಾಸ್ ಇರ್ಬೋದು, ನಮ್ಮ ಇಬ್ರಾಹಿಂ ಇರ್ಬೋದು, ಪ್ರಾರಂಭ ಮಾಡೋಣ ಅಂತ ಹೇಳಿದೆ. ಅದು ಏನಾಗಿದೆ ಅಂದ್ರೆ ಇತ್ತೀಚೆಗೆ ಒಂದು ಶ್ರದ್ಧೆ ಇದೆ, ಶ್ರದ್ಧಾ ಮನೋಭಾವನೆ ಇಲ್ಲ, ಕ್ರೀಡಾ ಮನೋಭಾವನೆ ಇಲ್ಲ, ಶಿಸ್ತು ಬದ್ಧತೆ ಅನ್ನೋದು ನಮ್ಮ ಯುವಕರು ಕಳ್ಕೊಂಡ್ಬಿಟ್ರೆ. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಶಿವಾನಂದ ಮುಚ್ಚಗಂಡಿ ಇರ್ಬೋದು, ಅನೇಕ ಹಿರಿಯರು ಬ್ಯಾಡ್ರಿ ಆಡಿಸಬಾರ್ದು ಸೀಸನ್ ಅಂತ 8ನೇ ಸೀಸನ್ ಆಡಿಸ್ಬಾರ್ದು ಅಂತ ಹೇಳಿ ನನಗೆ ವಿರೋಧ ಮಾಡಿದ್ರು ಕೆಲವಷ್ಟು ಜನ. ಆದರೂ ಕೂಡ ನನ್ನ ಮನಸ್ಸಲ್ಲಿ ಐತಿ, ಇನ್ನೂ ತನಕ ನನ್ನ ಮನಸ್ಸು ತೆಗೆದಿಲ್ಲ ನಾನು. ಇನ್ನೂ ಕೂಡ ನೀವೆಲ್ಲ ಒಂದು ಶ್ರದ್ಧೆ, ಕ್ರೀಡಾ ಮನೋಭಾವನೆ, ಶಿಸ್ತು ಬದ್ಧತೆಯಿಂದ ಆಡಿಸ್ತೀನಿ ಅಂದ್ರೆ ನಾನು 8ನೇ ಸೀಸನ್ ನಾಳೆನೇ ಘೋಷಣೆ ಮಾಡ್ತೀನಿ, ಪ್ರಾರಂಭ ಮಾಡ್ತೀನಿ. ಮತ್ತೆ ನಾವು
ಎಷ್ಟೇ ಖರ್ಚಾಗಲಿ ಏನಾಗಲಿ ಕ್ರೀಡಾಪಟುಗಳಿಗೆ ಯಾವುದೇ ಲೆಕ್ಕ ಹಾಕೋದಿಲ್ಲ ನಾನು. ಕ್ರೀಡಾಪಟುಗಳ ವಿಷಯ ಬಂದಾಗ ಇಡೀ ತಾಲೂಕಿನಾಗ ಇದೊಂದೇ ಅಲ್ಲ, ಯಾವುದೇ ಕ್ರಿಕೆಟ್ ನಡೀಲಿ, ಯಾವುದೇ ಕಬಡ್ಡಿ ನಡೀಲಿ, ಖೋ ಖೋ ನಡೀಲಿ, ಯಾವುದೇ ಹಳ್ಳಿಯಲ್ಲಿ ನಡೀಲಿ ಟೂರ್ನಮೆಂಟ್, ಅದಕ್ಕೆ ಪ್ರಥಮ ಬಹುಮಾನ ಕೊಡೋ ನಾನ, ಅದಕ್ಕೆ ಡ್ರೆಸ್ ಕೊಡೋರು ನಾನು ಇವತ್ತಿನ ತನಕ ಈ ತಾಲೂಕಿನಲ್ಲಿ ಇವತ್ತು ಬಂದು ಕೊಡ್ತೀನಿ. ನಾನು ಇಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ, ನಾನು ಈಗೂ ಕೊಡ್ತೀನಿ, ಸಹಾಯ ಮಾಡಬೇಕು. ಯಾಕಂದ್ರೆ ಕ್ರೀಡಾಪಟುಗಳು ಬೆಳಿಬೇಕು. ಯುವಕರು ನಮ್ಮ ಸಂದೀಪನಿ ಗುರುಗಳು ಹೇಳ್ದಂಗೆ ಯುವ ಶಕ್ತಿ ಅನ್ನೋದು ಬಹಳ ದೊಡ್ಡದು. ಯುವ ಶಕ್ತಿಯನ್ನು ಸರಿಯಾದ ಹಾದಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ತಪ್ಪು ನಡೆದ್ರೆ ಎಲ್ಲೆಲ್ಲೋ ಶಕ್ತಿ ಅದು ಒಯ್ದು ಎಲ್ಲೆಲ್ಲೋ ಹಚ್ಚಿಬಿಡ್ತಾರೆ. ಅದಕ್ಕೆ ಅವ್ರನ್ನ ಸರಿಯಾದ ಹಾದಿಯಲ್ಲಿ ಒಯ್ಯಬೇಕು ಅಂದ್ರೆ ಕ್ರೀಡೆ ಒಂದನೇ ಆ ಶಕ್ತಿ ಇರೋದು ಕ್ರೀಡೆಯಲ್ಲಿ. ಆ ಕ್ರೀಡೆಯಲ್ಲಿ ಇರುವಂತ ಶಕ್ತಿ ಏನೈತಲ್ಲ, ಅದು ಎಂಥ ಕಟುಕನನ್ನು ಮನಸ್ಸನ್ನು ಕಳುಹಿಸುವಂತ ಶಕ್ತಿ ಅದು ಕ್ರೀಡೆಯಲ್ಲಿ ಐತಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇವತ್ತು ನಾನು ಏನು ಹೇಳಕ್ಕೆ ಇಚ್ಛಪಡ್ತೇನೆ ಅಂದ್ರೆ, ಈ ಒಂದು ಏನು ನಮ್ಮ ಲೆಜೆಂಡ್ಸ್ ಇಳಕಲ್ ಲೆಜೆಂಡ್ಸ್ ಲೀಗನ್ನ ಇವತ್ತೇನು ನಮ್ಮ ಹನುಮಂತ್ ಚುಂಚ ಆಗಿರ್ಬೋದು, ನಮ್ಮ ಮಾರ್ಕಂಡೇಯ ಪಗಡದಕಲ್ಲು, ಅನೇಕ ಜನ ನಮ್ಮ ಯುವಕರು, ನಮ್ಮ ಇಬ್ರಾಹಿಂ ಆಗಿರ್ಬೋದು, ರವಿ ಚಂದ್ರ ಆಗಿರ್ಬೋದು, ನಮ್ಮ ಶಂಕರ್ ಓದ್ಗಿರಿ ಆಗಿರ್ಬೋದು, ಇವರೆಲ್ಲ ಕುತ್ಕೊಂಡು ಇವತ್ತು ಇದನ್ನ ಆಯೋಜನೆ ಮಾಡಬೇಕು ಅಂತ ಹೇಳ್ತಾರೆಲ್ಲ ತಯಾರಿ ಮಾಡಿದ್ರಿ. ಕ್ರೀಡಾಪಟುಗಳನ್ನು ತಯಾರಿ ಮಾಡಿ ನಾನು ಬಹಳಷ್ಟು ಕಳಿಸ್ಕೊಂಡಿದ್ದೆ. ಆದ್ರೆ ಆ ಪ್ರತಿಕ್ರಿಯೆ ಸಿಗಲಾರ್ದಕ್ಕೆ ಎಲ್ಲೋ ಒಂದು ಕಡೆಗೆ ನಮ್ಮ ಸೀನಿಯರ್ಸ್ ಯಾಕಂದ್ಬಿಟ್ರೆ ನೀವು ಯಾಕೆ ಆಡಿಸ್ತೀರಿ ಆಡಿಸ್ಬೇಕು. ಆದ್ರೆ ಇವತ್ತಿಗೂ ನಾನು ಬಿಟ್ಟಿಲ್ಲ. ನೀವು ನಾಳೆನೇ ತಯಾರಾದ್ರೆ ಇದೊಂದು ಇಳಕಲ್ ಏನು ಲೆಜೆಂಡ್ಸ್ ಟೂರ್ನಮೆಂಟ್ ಮುಗಿಸೋಣ, ನೆಕ್ಸ್ಟ್ IPL ಸೀಸನ್ 8 ನಾವು ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆದ್ರೆ ಒಂದು ಶಿಸ್ತು ಬದ್ಧತೆ ಬೇಕು, ಅದು ಬಹಳ ಮುಖ್ಯ. ಯಾಕಂದ್ರೆ ಡಿಸಿಪ್ಲಿನ್ ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಎಲ್ಲರಲ್ಲಿ ಕೂಡ ಒಂದು ಶಿಸ್ತು ಅನ್ನೋದು ಬೇಕು. ಆ ಶಿಸ್ತನ್ನು ಕಾಪಾಡುವಂಥ ಕ್ರೀಡಾಪಟುಗಳನ್ನ ನಾವು ತಯಾರು ಮಾಡಬೇಕಾಗಿದೆ. ಈಗಾಗಲೇ ನೀವು ಗೊತ್ತಿರೋ ಹಾಗೆ ನಾನು ಇಳಕಲ್ಗೆ ಕ್ರೀಡಾಂಗಣ 2017ರಲ್ಲಿ 6 ಎಕರೆಯನ್ನು ನಮ್ಮ ಸೊಪ್ಪರದವರು ಏನು 24 ಎಕರೆ ಭೂಮಿಯನ್ನ ಶಿಕ್ಷಣ ಸಂಸ್ಥೆಗಾಗಿ ದಾನ ಮಾಡಿದ್ದಾರೆ. ಸೊಪ್ಪರದವ್ರಿಗೆ ನಾವು ನಿಜವಾಗ್ಲೂ ಈ ವೇದಿಕೆ ಮುಖಾಂತರ ಅವ್ರಿಗೆ ಅಭಿನಂದಿಸಬೇಕು, ಧನ್ಯವಾದಗಳನ್ನು ಹೇಳಲೇಬೇಕು ನಾವು ಸೊಪ್ಪರದವ್ರಿಗೆ. ಯಾಕಂದ್ರೆ ಈ ರಾಜ್ಯದಲ್ಲಿ ಯಾರು ಕೂಡ ದಾನ ಮಾಡಿಲ್ಲ. 24 ಎಕರೆ ದಾನ ಮಾಡಿದಂಥ ಪುಣ್ಯಾತ್ಮರು ಆ ಕುಟುಂಬ. ಇವತ್ತು ಅಲ್ಲಿ ಒಂದು 6 ಎಕರೆಯನ್ನ ನಾನು ಕ್ರೀಡಾಂಗಣಕ್ಕಾಗಿ ಅದನ್ನ ನಿಗದಿ ಮಾಡಿ ಗೆಜೆಟ್ ಮಾಡಿಸಿಟ್ಟಿದ್ದೇನೆ ನಮ್ಮ ಸರ್ಕಾರದಲ್ಲಿ. ಯಾಕಂದ್ರೆ ಯಾರಾದ್ರೂ ಉಪಯೋಗ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ನನಗೆ. ಆದ್ರೂ ಉಪಯೋಗ ಮಾಡ್ಯಾರ, ನಿಮ್ಗೆ ವಾಟರ್ ಟ್ಯಾಂಕ್ ಕಟ್ಟಿ ಹೇಳೋದು ಬೇಡ, ರಾಜಕೀಯ ಮಾತಾಡೋದು ನನಗೆ. ಆದ್ರೆ ಅಲ್ಲಿ ಉದ್ದೇಶಪೂರ್ವಕವಾಗಿ ವಾಟರ್ ಟ್ಯಾಂಕ್ ಕಟ್ಟರ, ಅದ್ರೊಂದು ಪರವಾನಗಿ ಕೊಟ್ಟು ನಾನು ಹೋಗ್ಲಿ. ಪಾಪ ಕುಡಿಯೋ ನೀರಿಂದ ನೋಡ್ಕೋಬೇಕಲ್ಲ ನಾವು ಜನಪ್ರತಿನಿಧಿಗಳಾದಂತೂ, ಅದು ನನ್ನ ಕರ್ತವ್ಯ. ಅದಕ್ಕೆ ಅಲ್ಲಿ ಕ್ರೀಡಾಂಗಣವನ್ನು ಮಾಡೋದಕ್ಕೆ ಈಗಾಗಲೇ 10 ಕೋಟಿ ರೂಪಾಯಿ, ಈಗಾಗಲೇ 7 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಇನ್ನು 8 ಕೋಟಿ ರೂಪಾಯಿ, 8 ಕೋಟಿ ರೂಪಾಯಿಯಲ್ಲಿ ಒಂದು ಒಳ ಕ್ರೀಡಾಂಗಣ, ಒಂದು ಹೊರ ಕ್ರೀಡಾಂಗಣ, ಅದನ್ನ 2 ಕೂಡ ಮಾಡಿರ್ತೀನಿ. ಈ ಅವಧಿಯಲ್ಲೇ ಮುಗಿಸಿ ನಾನು ಉದ್ಘಾಟನೆ ಮಾಡ್ತೀನಿ ಅನ್ನೋದು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ರು. ಇಳಕಲಿಗೆ ಸಾರ್ವಜನಿಕರಿಗೆ ಸ್ವಿಮ್ಮಿಂಗ್ ಪೂಲ್ ಬೇಕು, ನಮ್ಮ ಮಕ್ಕಳು ಈಜನ್ನು ಕಲಿಬೇಕು. ಯಾಕಂದ್ರೆ ಯಾವ ಜಗತ್ತಿನಲ್ಲಿ ನಾವು ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಡಿಬೇಕಾಗುತ್ತೆ. ಅದಕ್ಕೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಹಿಂಭಾಗ 2 ಎಕರೆದಲ್ಲಿ 4 ಕೋಟಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಈಗಾಗಲೇ 10 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಕ್ರೀಡಾಂಗಣ ಒಂದು ಮಾಡೋದಕ್ಕೆ ಕೆಲಸ ಪ್ರಾರಂಭ ಆಗಿದೆ. ಇನ್ನೂ ಅನೇಕ ಅಭಿವೃದ್ಧಿ ಯುವಕರಿಗಾಗಿ ಮತ್ತು ಒಳ ಕ್ರೀಡಾಂಗಣ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಜಿಮ್ ಇರ್ಬೋದು, ಅದು ಎಲ್ಲ ಆಟಗಳು, ಇಂಡೋರ್ ಆಟಗಳನ್ನು ಕೂಡ ಇಲ್ಲೇ ಪೊಲೀಸ್ ಸ್ಟೇಷನ್ ಪಕ್ಕನೆ 2 ಎಕರೆದಲ್ಲೇ ಆ ಇಂಡೋರ್ ಒಂದು ಸ್ಟೇಡಿಯಂ ಅನ್ನು ಕೂಡ ನಾವು ಮಾಡೋದಕ್ಕೆ ಮುಂದಾಗಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದಕ್ಕೆ ಇವತ್ತೇನು ತಾವು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಡ್ರೆಸ್ಸು ಮತ್ತು ಟ್ರೋಫಿಯನ್ನು ಲಾಂಚ್ ಮಾಡಿದ್ದೀವಿ. ಅದು ನನಗೊಂದು ಮುತ್ತು ಬಂದ್ಬಿಡುತ್ತೆ. ಈ ತರ ನನಗೆ ಒಂದು ಫೋನ್ ಬಂತು, ನಮ್ಮ ಹುಣಸೂರು MLA ಅವ್ರ ಮಗಳ ಮದುವೆ 8ನೇ ತಾರೀಕಿಗೆ ಐತಿ. ನಾನು ಬಿಡಂಗಿಲ್ಲ, ನಮ್ಮ ಆತ್ಮೀಯ ಸ್ನೇಹಿತರು, ಅವ್ರು 3 ಬಾರಿ ಶಾಸಕ, ಅವರು ಮಗಳ ಮದುವೆ ಐತಿ. ಇದೀಗ ದಾರೆ ಬರೋದ ನಮ್ಮ ಮಾರ್ಕಂಡೆ ಇದ್ದ ನಮ್ಮ ಎಡ್ಯಾಗ ಅವ್ರು ಹೇಳಿದ್ರು, ನೀವು ಬರಲಿಲ್ಲ ನೋಡು ಅಂತ ಹೇಳಿದ್ರು. 7ನೇ ತಾರೀಕಿಗೆ ನೀವು ಬರ್ಬೇಕು ಅಂತ ಹೇಳಿ ಅವ್ರು ಕೂತಾರ. ಅದಕ್ಕೆ ನಾನು ಅಂಬು ಚಲವಾದಿ ಅವ್ರಿಗೆ ಹೇಳಿದೆ, ಒಂದು 2 ದಿವಸ ಏನಾದ್ರು ಮುಂದೆ ಹಾಕಕ್ಕಾಗುತ್ತಾ, ಮಾಡೋಕ್ಕಾಗುತ್ತಾ ನೋಡ್ರಿ ಅಂತ ಹೇಳಿ ನಾನು ವಿನಂತಿ. ಯಾಕಂದ್ರೆ ಇಲ್ಲ ನೀವು ಆಟ ಆಡ್ರಿ, ಅದು ನಾನು ಅಪ್ಸೆಟ್ ಇರ್ತೀನಿ, ನಾನು ಆಟ ಆಡೋಕೆ. ಯಾಕಂದ್ರೆ ನನಗೂ ಹುಚ್ಚಕ್ಕೆ ಆಡ್ಬೇಕು ನಿಮ್ಮ ಜೊತೆಗೆ ಅಂತೇಳಿ ಮುಂಚೆವಾಗಿ ನನಗೆ ನೋಡ್ರಿ ನೀವೆಲ್ಲ ಚರ್ಚೆ ಮಾಡಿ ಸಾಧ್ಯ ಆದ್ರೆ ಮುಂದೆ ಹಾಕ್ರಿ,
ಇಲ್ಲಾಂದ್ರೆ ನಾನು ಬಂದು 1-2 ಮ್ಯಾಚ್ ಆಡ್ತೀನಿ ಲಾಸ್ಟ್ಗೆ, ಯಾವಾಗಾರು ಆಡ್ತೀನಿ. ಒಟ್ಟು ಆಡ್ಬೇಕಂದ್ರೆ ನನಗೂ ಐತಿ, ನನಗೂ ಕೈ ಕಾಲು ಗಟ್ಟಿ ಅದಾವ. ಏನು ನನಗೇನು ನೋವಿಲ್ಲ, ಶ್ವಾಸ ಇಲ್ಲ, ನನಗೆ ಯಾವ ಶ್ವಾಸ ನೋವು ಇಲ್ಲ, ಯಾವ ನೋವು ಆಗಿಲ್ಲ ನನಗೆ. ನಂತರ ದೇವ್ರ ಗಟ್ಟಿಟ್ಟ ನಿಮ್ಮ ಆಶೀರ್ವಾದದಿಂದ ಗಟ್ಟಿಯಾಗಿ ಇರ್ತೀನಿ. ಖಂಡಿತವಾಗಿ ನೀವು ನನಗೆ ಅವಕಾಶ ಕೊಟ್ಟರೆ ನಾನು ಆಟ ಆಡ್ತೀನಿ ನಿಮ್ಮ ಜೊತೆಗೆ. ನಮ್ಮ ತಂಡ ಆಗಲೇ SRK ಪ್ರಾಕ್ಟೀಸ್ನಾಗ ಇದೀರಿ. ಅವತ್ತು ಗ್ರೌಂಡ್ನಾಗ ಗೊತ್ತಾಗುತ್ತೆ ಯಾರು ಪ್ರಾಕ್ಟೀಸ್ ಮಾಡಿದ್ರೆ. ನಾನು ಗ್ರೌಂಡ್ನಾಗ ಟೆಸ್ಟ್ ಮಾಡ್ತೀನಿ ಎಷ್ಟು ಮಂದಿ ಪ್ರಾಕ್ಟೀಸ್ ಮಾಡಿರಿ ಇಲ್ಲ ಅಂತೇಳಿ. ಅದಕ್ಕೆ ನೋಡೋಣ. ಒಟ್ಟಾರೆ ಇದು ಒಂದು ಇಳಕಲ್ ಇತಿಹಾಸದಲ್ಲೇ ಒಂದು ದಾಪುಗಾಲ ಹೆಜ್ಜೆ ಇದು. ತಾವೆಲ್ಲ ಒಂದು ಒಳ್ಳೆ ಹೆಜ್ಜೆಯನ್ನು ನಮ್ಮ ಹನುಮಂತ ಚುಂಚ, ನಮ್ಮ ಪಗಡದ ಕಲ್ಲು ಎಲ್ಲರೂ ಕೂಡಿ ಇಟ್ಟಿದ್ದೀರಿ. ಇದನ್ನು ಮುಂದುವರಿಸಿ. ಇದು ಈ ರೀತಿ ಪ್ರಾರಂಭ ಮಾಡಿರಿ ಸರಿ, ಬಿಗಿನಿಂಗ್ ಇದೆ ಸರ್ಲಿ. ಈ ಮುಂದಿನ ಸರಿ ಇನ್ನೂ ಚೆನ್ನಾಗಿ ಮಾಡೋಣ. ನಮ್ಮ ಸೀನಿಯರ್ ಪ್ಲೇಯರ್ ಯಾರ್ಯಾರು ಇದ್ರು ಇಳಕಲ್ದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ತಂಡ ಮಾಡಿ, ಒಂದು 10 ತಂಡ ಮಾಡಿ ಇನ್ನೊಂದು ಲೀಗ ಮಾಡಬಾರ್ದು, ಒಂದು ಲೀಗ್ ಆಟವನ್ನು ಆಡಿಸೋಣ. ಅದ್ರ ಜೊತೆಗೆ ನೀವೆಲ್ಲ ವೇದಿಕೆ ಮೇಲೆ ಕೂತಂತವ್ರು ನನಗೆ ವಿನಂತಿ ಮಾಡ್ಕೋತೀನಿ, ನೀವೆಲ್ಲರೂ ಸ್ವಲ್ಪ ಸೀಸನ್ 8 ಚಲೋ ಮಾಡೋದಂದ್ರೆ ನಾನು ತಯಾರಿದ್ದೀನಿ. ಹಸನ್ 7 ನಿಮಗೆ ಬಾಕಿ ಐತಿ ಫೈನಲ್. ಅದನ್ನೂ ಆಡ್ತೀನಿ ಅಂದ್ರೆ ಅದನ್ನೂ ಆಡಿಸ್ತೀನಿ. 8 ನಾವು ತಯಾರಿದ್ದೀವಿ 8 ಮಾಡೋದಕ್ಕೆ. ನೀವು ಎಲ್ಲರೂ ಕೂಡಿ ಅದ್ರ ವಿಚಾರ ಮಾಡ್ರಿ. ನಾವೇನು ಹಿಂದೆ ಇಟ್ಟು ಹಾಕೋದಿಲ್ಲ. ಯಾವತ್ತೂ ಒಂದು ಕ್ರೀಡಾಂಗಣ ಮಾಡ್ತಾ ಇರೋದು ಅದಕ್ಕೆ ಮಾಡಕತ್ತೀವಿ ನಾವು. ಇನ್ನೊಬ್ರಿಗೆ ಬಾಯಿ ಒಡ್ಡು ಮಾಡೋದ್ರೊಳಗೆ ಸರ್ಕಾರಿ ಕ್ರೀಡಾಂಗಣ ಮಾಡಕತ್ತೀವಿ. ಯಾಕೆ ಬೇಕಪ್ಪ ಇನ್ನೊಬ್ರಿಗೆ ಹೋಗಿ ನಾವು ಇದು ಕೊಡ್ರಿ, ಗ್ರೌಂಡ್ ಕೊಡ್ರಿ ಅನ್ನೋದಕ್ಕೆ ಬೇಡ ಅಂತ ಅನ್ನೋದಕ್ಕೆ ಒಂದು ಕ್ರೀಡಾಂಗಣವನ್ನು ನಾವು ಮಾಡ್ತಾ ಇದೀವಿ. ಅದು ನಮ್ಮದು ಎಲ್ಲರೂ ನಿಮ್ಮ ಸಾರ್ವಜನಿಕರದು, ಸರ್ಕಾರದವರಿಗೂ ಸಾರ್ವಜನಿಕರದು. ಅದಕ್ಕೆ ನಾವೆಲ್ಲರೂ ವಿಚಾರ ಮಾಡಿ ಹೇಳಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತೇನು ನಮ್ಮ ಅಬ್ಬು ಚಲುವಾದಿಯವರು ಈ ಪ್ರಾಯೋಜನೆಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ಜರುಗಿದೆ. ತಾವು ಡೇಟನ್ನು ಒಂದು ವಿಚಾರ ಮಾಡ್ರಿ, ಇಲ್ಲ ಅಂದ್ರೆ ನೀವು ಪ್ರಾರಂಭ ಮಾಡ್ರಿ. ಯಾಕಂದ್ರೆ ಈಗಾಗಲೇ ಬಹುತೇಕ ನೀವು ಬಹಳ ದೂರದಿಂದ ಬರೋದಕ್ಕೆ ಆಹ್ವಾನ ಕೊಟ್ಬಿಟ್ರಿ. ಡೇಟು ಕೂಡ ಅವ್ರಿಗೆ ಫಿಕ್ಸ್ ಮಾಡಿದ್ದೀನಿ ಅದಿರಿ. ಅದನ್ನ ನೋಡ್ಕೊಡ್ರಿ, ನಮ್ಗೆ ಹೇಗೆ ಅದು ಆಗತ್ತೆ ಅನ್ನೋದನ್ನು ವಿಚಾರ ಮಾಡ್ರಿ. ಇನ್ನೂ ಹೆಚ್ಚಿನ ನಮ್ಮ ಕ್ರೀಡಾಪಟುಗಳು ಇನ್ನೂ ಬಹಳಷ್ಟು ಜನ ಬರಬೇಕಾಗಿತ್ತು. ಇದೆ ನಮ್ಮ ಸರ್ ಹೇಳಿದ್ರಲ್ಲ, ಎಷ್ಟು ಜನ ಸೇರ್ತಾರೆ, ಒಂದು 200 ಜನ ಅಂದ್ರೆ 200. ಆಸಕ್ತಿ ಅನ್ನೋದು ಇಲ್ಲೋ ಸ್ವಲ್ಪ ಆಸಕ್ತಿ ಅನ್ನೋದು ಕಡಿಮೆ ಆಗಿತ್ತು ನಮ್ಮ ಕ್ರೀಡಾಪಟುಗಳಲ್ಲಿ. ಕ್ರೀಡಾಪಟುಗಳು ಅನ್ನಿಸ್ಕೊಂಡ್ರೆ ಹಿಂದೆ ಏಟಾಗತ್ತಾರೆ. ಅದು ಆಗಬಾರ್ದು. ಅಲ್ಲಿ ಕ್ರೀಡೆ ಅನ್ನೋದೇ ನಶಿಸಿ ಹೋಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಏನಾಗೈತೆ ಅಂದ್ರೆ ಕ್ರೀಡಾ ಮನೆ ಮುಂದೆ ಬ್ಯಾಟ್ ಬಾಲ್ ಸಿಗ್ತಾವ ಬಿಡಿ. ಮನೆ ಮುಂದೆ ಬ್ಯಾಟ್ ಬಾಲ್ ಅದು ಗಟ್ಟಿ ಹಿಡ್ಕೊಂಡು ನಿಂತು ಆಟ ಆಡೋಂತ. ಯಾಕಂದ್ರೆ ನೀವು ನೋಡ್ತೀವಿ, ನಿನ್ನೆ ನಮ್ಮ RCB ತಂಡ ಇವತ್ತು IPL ಅಲ್ಲಿ ಇವತ್ತು ಜಯ ಗಳಿಸಿತ್ತು. ನಿನ್ನೆ ಒಂದು ದುರ್ಘಟನೆ ನಡೆದಿತ್ತು. ಅದು ಆಗಬಾರ್ದು. ಸರ್ಕಾರ ಕೂಡ ಮಾಡಿ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಕ್ರೀಡೆಯನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಂದು ತಂಡವನ್ನು ಕರೆಸಿ ವಿಧಾನಸೌಧದ ಹೆಬ್ಬಾಗಲದಲ್ಲಿ ಇವತ್ತು ಅವರಿಗೆ ಅದ್ದೂರಿಯಾಗಿ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ. ಯಾಕಂದ್ರೆ ಜಯ ಗಳಿಸಿದ್ರು. ಅದು ನಮ್ಮ ಬೆಂಗಳೂರು ಕರ್ನಾಟಕ ಟೀಮ್ ಅನ್ನೋದಕ್ಕೆ ಅಲ್ಲಿ ದುರ್ಘಟನೆ ಆಗಿದೆ. ಅದು ಹೊಣೆಗಾರರು ಸರ್ಕಾರವನ್ನು ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾಡೋದು ಇದು ಸರಿಯಾದಲ್ಲ. ಯಾಕಂದ್ರೆ ನಾವೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತೀವಿ, ಅಲ್ಲಿ ದುರ್ಘಟನೆ ಆಕಸ್ಮಿಕವಾಗಿ ನಡೀತಾವ. ಇವತ್ತು ಗೊತ್ತ ನಾನು ಹೇಳಬಹುದಿತ್ತು, ಯಾಕಲ್ಲಿ ಪಾಪ ಮಕ್ಕಳನ್ನ ಅಂತವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಆ ಗುಂಪು ಕಾಟ್ಗಳು ಸಿಕ್ಕಾಕೋಬೇಕಾಗಿತ್ತು. ಇದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಅದನ್ನು ವಿಚಾರ ಮಾಡ್ಬೇಕು. ಯಾರೇ ಪಾಲಕರು ಮನೆಯವರು ವಿಚಾರ ಮಾಡ್ಬೇಕು, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಯಾವ್ದು ಹೋಗ್ಬಾರ್ದು ಅನ್ನೋದನ್ನ ವಿಚಾರ ಮಾಡಿ ಹೆಜ್ಜೆ ಇಡಬೇಕಾಗತ್ತೆ ನಾವು ಕೂಡ. ಯಾಕಂದ್ರೆ ಅದು ಸ್ವಯಂಕೃತ ತಪ್ಪು. ಅವ್ರು ಹೋಗಿದ್ದಕ್ಕೆ ಆಗಿದೆ ಘಟನೆ. ಆದ್ರೆ ಅಲ್ಲಿ ಸಾವನ್ನ ಅನುಭವಿಸಿದವರಿಗೆ ನಾವೆಲ್ಲರೂ ಕೂಡ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವ್ರ ತಂದೆ ತಾಯಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಅವ್ರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ತಂದೆ ತಾಯಿಗೆ ಶಕ್ತಿಯನ್ನು ತುಂಬಲಿ ಆ ಭಗವಂತ ಅಂತೇಳಿ ನಾನು ಕೋರ್ತಾ ಇದ್ದೀನಿ. ಅದಕ್ಕೆ ಇದನ್ನು ಅಪಾತ್ಮೆಯನ್ನು ಕೊಡುವಂಥದ್ದು ಸರ್ಕಾರದ ಮೇಲೆ ಆಗ್ಬಾರ್ದು. ಯಾಕಂದ್ರೆ ಸರ್ಕಾರ ಹೊಣೆಗಾರಿಕೆ ಹೊರಗಕ್ಕೆ ಆಗೋದಿಲ್ಲ. ಸುಮ್ಮನೆ ಮಾತಾಡ್ತಾರೆ, ಎಲ್ಲದಕ್ಕೂ ರಾಜಕಾರಣ. ಸಾವಿನಲ್ಲಿ ಕೂಡ ರಾಜಕೀಯ ಮಾಡುವಂಥವ್ರು ಇವತ್ತು ಈ ಭೂಮಿ ಇದೆ. ಸಾವಿನಲ್ಲಿ ರಾಜಕೀಯ ಮಾಡಿದ್ರೆ ಇದು ಯಾರು ಕೂಡ ನಾವು ಸಾಯಿ ಅಂತೇಳಿ ಯಾರು ಬಯಸೋದಿಲ್ಲ. ಯಾರು ಕೂಡ ಯಾರು ರಾಜಕಾರಣಿಗಳು ಬಯಸಲ್ಲ, ಯಾರು ತಂದೆ ತಾಯಿನೂ ಬಯಸಲ್ಲ ಇಂಥ ಘಟನೆ ಆಗಲಿ ಅಂತ ಹೇಳಿದಾಗ ಆಕಸ್ಮಿಕ ಆಗುವಂಥದ್ದು. ಅದಕ್ಕೆ ನಾನು ಮತ್ತೊಮ್ಮೆ ಈ ವಿಷಾದವನ್ನು ವ್ಯಕ್ತಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಅಧ್ಯಕ್ಷರಾಗಿ ಮಾಡಿಕೊಂಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ರಿ. ನನಗೂ ಕೂಡ ಆಟ ಆಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಮ್ಮ ಇಳಕಲ್ ನಗರದ ಎಲ್ಲ
ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪ್ರೋತ್ಸಾಹಕರಿಗೆ, ಕ್ರೀಡಾಪಟುಗಳಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.